ನಮಸ್ಕಾರ ಸ್ನೇಹಿತರೆ, ಒಂದು ವಿಶೇಷ ವಿಡಿಯೋಗೆ ಸ್ವಾಗತ. ನಾವೆಲ್ಲರೂ ಹೆಣ್ಮಕ್ಳು ತುಂಬ ಚಿನ್ನವನ್ನು ಇಷ್ಟಪಡ್ತೇವೆ. ಸದಾ ಕಾಲ ಚಿನ್ನ ಧರಿಸ್ಕೊಂಡು ಖುಷಿಯಾಗಿ ಇರೋದನ್ನು ಎಲ್ಲ ಹೆಂಗಳಿರು ಇಷ್ಟಪಡ್ತಾರೆ. ಮದುವೆ ಮುಂಜೆ ಆಗಲಿ, ವಿಶೇಷ ಸಮಾರಂಭಗಳಾಗಲಿ, ಏನೇ ಆದರೂ ಸಹ ತುಂಬ ಸುಂದರವಾಗಿರ್ತಕ್ಕಂತಹ ಚಿನ್ನವನ್ನು ನಾವು ತೊಡ್ಕೊಳ್ತೀವಿ. ದೇಹದ ಪ್ರತಿಯೊಂದು ಭಾಗಕ್ಕೂ ಅನುಗುಣವಾಗಿ ನಾವು ಚಿನ್ನದ ಒಡವೆಗಳನ್ನು ಭಾರತೀಯರಾದಂಥ ನಾವು ಧರಿಸ್ತೀವಿ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ವಾ? ಹಾಗಾದರೆ ಈ ಒಡವೆಗಳ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಹೆಣ್ಣಿನ ಹೆಚ್ಚಿನ ಕನಸು, ಮುಖ್ಯವಾದಂತಹ ಕನಸು ಒಡವೆಗಳನ್ನು ಧರಿಸೋದು. ಮುಖ್ಯವಾಗಿ ಸೀರೆಗಳು ಮೊದಲನೇ ಪ್ರಯಾರಿಟಿ ಅಂತ ಹೇಳಿದರೆ ಸೀರೆಗಳು, ನಂತರದಲ್ಲಿ ಅಂತಲೇ ಹೇಳಿದರೆ ಸಾಧಾರಣವಾಗಿ ಒಡವೆಗಳನ್ನು ಇಷ್ಟಪಡದಂಥ ಹೆಣ್ಣು ಮಕ್ಕಳೇ ಇಲ್ಲ. ಅದರಲ್ಲೂ ಸಹ ಈಗಂತೂ ಬೇಕಾದಷ್ಟು ಕೃತಕ ಚಿನ್ನದ ಒಡವೆಗಳು ಅದು ಇದು ಅಂತ ಬರ್ತಾನೆ ಇರ್ತದೆ. ಪಾಪ ದುಡ್ಡಿಲ್ಲಿದ್ದವ್ರು ಇನ್ನೇನು ಮಾಡ್ತಾರೆ, ಅದಷ್ಟನ್ನೇ ಧರಿಸ್ಕೊಂಡು ಖುಷಿ ಪಡ್ತಕ್ಕಂತಹ, ಸಂಭ್ರಮ ಪಡ್ತಕ್ಕಂತಹ ಹೆಣ್ಮಕ್ಳು ಬಡವರು ಇರ್ತಾರೆ. ಆದರೆ ಒಂದು ಸ್ವಲ್ಪ ಅದು ತೀರಾ ಕಡು ಬಡವರು ಅಂತೇಳಿ ಹೇಳಿದ್ರೆ, ಒಂದು ತಾಳಿ ಬೊಟ್ಟಾಗಲಿ ಅಥವಾ ಕಿವಿ ಓಲೆ ಆಗಲಿ, ಮೂಗಿನ ನತ್ತಾಗಲಿ ಒಂದು ಚಿನ್ನದಲ್ಲಿ ಮಾಡ್ಕೊಂಡು ಬರೋದು ಸಾಧಾರಣವಾಗಿ ಇರ್ತಕ್ಕಂಥದ್ದು. ನಮ್ಮ ಭಾರತ ದೇಶದ ಸ್ತ್ರೀಯರು ಅಂತಲೇ ಹೇಳಿದರೆ, ಅವರು ಹುಟ್ಟೊತ್ತಿಗೆ ಲಕ್ಷ್ಮಿಯರು ಅನ್ನುವಂತಹ ಭಾವನೆಯಲ್ಲಿ ನಾವು ಹೆಣ್ಮಕ್ಳನ್ನು ಬೆಳೆಸ್ತೇವೆ. ಆ ಹೆಣ್ಮಗು ಬೆಳೆದಾಗ ಕಿವಿ ಚುಚ್ಚೋದ್ರಿಂದ ಹಿಡಿದು ಪ್ರಾರಂಭ ಆಗುತ್ತೆ ಆ ಮಗುವಿಗೆ ಚಿನ್ನವನ್ನು ಹಾಕ್ತಕ್ಕಂಥದ್ದು. ಈಗಂತೂ ಹುಟ್ಟಿದ ಮಗುವಿಗೆ ದೊಡ್ಡ ದೊಡ್ಡ ಚೈನ್ಗಳನ್ನು, ಉಂಗುರುಗಳನ್ನು ಹಾಕ್ತಕ್ಕಂತಹ ಫ್ಯಾಷನ್ ಬೆಳೀತಾ ಇದೆ. ಸರಿ, ಇದ್ದವರು ಮಾಡ್ತಾರೆ ಬಿಡಿ, ಮಾಡ್ಕೊಳ್ಳಿ, ಅವರವರ ಇಷ್ಟ ತಾನೇ ಅದು. ಆದರೆ ನಾವು ಯಾವಾಗಂದರೆ ಆವಾಗ ಬಂಗಾರವನ್ನು ಕೊಂಡ್ಕೊಳ್ಳೋದು ಎಷ್ಟು ಸರಿ? ತುಂಬ ಜನರ ಮನೆಯಲ್ಲಿ ಅತಿಯಾದಂತಹ ಶ್ರೀಮಂತರು, ತುಂಬ ಒಡವೆಗಳನ್ನು ಇಟ್ಕೊಂಡಿರೋರು, ಅವ್ರಿಗೇನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಆದರೆ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಅಂತ ಇರ್ತೀವಲ್ಲ ನಾವು, ನಮಗೆ ಚಿನ್ನವನ್ನು ತಗೊಳ್ಳೋದು ಅಂತಲೇ ಹೇಳಿದರೆ ಬಹಳನೇ ಕಷ್ಟದ ವಿಚಾರ ಹೇಳಬೇಕು ಅಂದರೆ. ಅದು ಒಂದು ನಮಗೆ ಚಿನ್ನ ಒಡವೆ ಹಾಕ್ಕೊಂಡು ಖುಷಿ ಪಡ್ಕೊಂಡು ಅಲಂಕಾರ ಮಾಡ್ಕೊಳ್ಳೋದು ಅನ್ನೋದು ಒಂಥರದಲ್ಲಿ ಇದ್ರೂ ಸಹ ಮುಖ್ಯವಾಗಿ ಅದು ಕಷ್ಟಕ್ಕೆ ಆಗುವಂತಹದ್ದು ಅನ್ನುವಂಥ ಭಾವನೆಯೇ ಹೆಚ್ಚು. ನಾವು ಹೆಣ್ಮಕ್ಳು ಅದನ್ನು ಇಟ್ಕೊಂಡಿರ್ತೀವಿ. ಯಾಕಂದರೆ ಸಾಧಾರಣವಾಗಿ ಮಧ್ಯಮ ವರ್ಗದ ಹಾಗೂ ಕೆಳ ಮಧ್ಯಮ ವರ್ಗದ ಮತ್ತು ಮಧ್ಯಮ ವರ್ಗದ ಈ ಮೂರು ಪಂಗಡಗಳಲ್ಲಿ ಹೆಚ್ಚು ತಾಕಲಾಟ, ಚಿನ್ನಕ್ಕಾಗಿ ಹೆಚ್ಚು ಆಸೆ ಪಡುವಂಥದ್ದು ಅದರಲ್ಲೇ. ಅದೇ ಚಿನ್ನವನ್ನು ಇನ್ವೆಸ್ಟ್ಮೆಂಟಾಗಿ ಬಳಸೋಕ್ಕಿಂತ ಅದನ್ನು ಕಷ್ಟಕ್ಕಾಗುತ್ತೆ ಅಂತ ತಗೊಂಡಿರೋರೇ ಹೆಚ್ಚು. ಈ ರೀತಿಯಲ್ಲಿ ನಾವು ಚಿನ್ನ ತೊಗೊಳ್ಬೇಕಾದ್ರೆ ಅದನ್ನು ತಂದ ಸ್ವಲ್ಪ ದಿವಸದಲ್ಲೇ ಪುನಃ ಅದನ್ನು ಎಲ್ಲಾದರೂ ಅಂಗಡಿಗೆ ಅಡ್ಬಿಡೋದಾಗಲಿ, ಬ್ಯಾಂಕಲ್ಲಿ ಅಡ್ಬಿಡೋದಾಗಲಿ ಆಗಬಾರ್ದಲ್ವಾ? ಚಿನ್ನವನ್ನು ಸ್ವಲ್ಪ ತೊಗೊಂಡ್ರೂ ಸಹ ಅದು ನಂತರದಲ್ಲಿ ವೃದ್ಧಿ ಆಗಬೇಕು. ಆ ಚಿನ್ನ ತಿಂದ ಗಳಿಗೆಯಿಂದ ನಮಗೆ ಆರ್ಥಿಕವಾಗಿ ಸಕಲ ಸೌಭಾಗ್ಯವನ್ನು ತರ್ತಕ್ಕಂಥದ್ದಾಗಿರಬೇಕು. ಆದ್ದರಿಂದ ಚಿನ್ನವನ್ನು ಕೊಂಡ್ಕೊಳ್ಳುವಾಗ ನಾವು ಸಾಕಷ್ಟು ಒಳ್ಳೆಯ ದಿನವನ್ನು ನೋಡಿ ತಗೊಳ್ಳೋದು ತುಂಬ ಒಳ್ಳೆಯದು. ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಇವಾಗಂತೂ ಪಂಚಾಂಗ ಇದ್ದೇ ಇರುತ್ತೆ. ಎಲ್ಲರೂ ಹೆಣ್ಮಕ್ಳು ಎಜುಕೇಟೆಡ್ ಆಗಿರ್ತಾರೆ. ನೋಡೋಕೆ ಏನು ಒಂದು ಪಂಚಾಂಗ ಓದೋದೇನು ಭಾರಿ ದೊಡ್ಡ ವಿಚಾರ ಅಲ್ಲ. ಇವಾಗಂತೂ ಎಲ್ಲ ಥರದ ವಿಚಾರಗಳನ್ನು ಸುಸ್ಪಷ್ಟವಾಗಿ ವಿಪಲಂತಹ ಕ್ಯಾಲೆಂಡರ್ಗಳಿರ್ತಾವಲ್ಲ, ಅದರಲ್ಲಂತೂ ಅಕ್ಷರನೂ ಬಿಡಿಸಿ ತೀರ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಅಲ್ಲಿ ವಿವರಣೆಗಳನ್ನು ಕೊಟ್ಟಿರ್ತಾರೆ. ಅದರಿಂದ ಯಾವ್ಯಾವ ಸಮಯದಲ್ಲಿ ಯಾವ ವಾರದಲ್ಲಿ ತಗೊಳ್ಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ನಾವು. ಬಂಗಾರವನ್ನು ಸಾಧಾರಣವಾಗಿ ಭಾನುವಾರದ ದಿನ ನಾವು ಕೊಂಡ್ಕೊಳ್ಳೇಬಾರ್ದು. ಶನಿವಾರ ಹಾಗೂ ಮಂಗಳವಾರದ ದಿನದಂದು ಸಹ ಬಂಗಾರ ತಗೊಳ್ಳೋದು ಅಷ್ಟು ಶ್ರೇಯಸ್ಸಲ್ಲ. ಆ ರೀತಿಯಲ್ಲಿ ತಗೊಂಡಂತಹ ಬಂಗಾರ ಮನೆಯಲ್ಲಿ ಉಳಿಯೋದಿಲ್ಲ. ಅದು ಪುನಃ ವಾಪಸ್ಸು ನಮ್ಮ ಕಷ್ಟಕ್ಕೆ ಅದಕ್ಕೆ ಅನ್ನೋ ಕಾರಣವನ್ನು ಹುಡ್ಕೊಂಡು ವಾಪಸ್ಸು ಹೋಗುತ್ತೆ ಅನ್ನುವಂಥದ್ದು ಒಂದು ಭಾವನೆ ಇದೆ. ಅಷ್ಟು ಶ್ರೇಯಸ್ಕರ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾವ ದಿನ ನಾವು ಬಂಗಾರವನ್ನು ಕೊಂಡ್ಕೊಳ್ಬೇಕು? 2024ನೇ ಇಸ್ವಿಯಲ್ಲಿ ಯಾವ ರೀತಿಯಲ್ಲಿ ನಾವು ಯಾವ ದಿನಾಂಕದಲ್ಲಿ ಬಂಗಾರವನ್ನು ಕೊಂಡ್ಕೊಂಡ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದನ್ನು ಮುಂದೆ ತಿಳಿಸ್ತೀನಿ. ಸ್ನೇಹಿತರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ, ಒಂದು ಬೆಲ್ಲೈಕನನ್ನು ಒತ್ತಿ ಹಾಗೂ ಶೇರ್ ಮತ್ತು ಲೈಕ್ ಮಾಡಿ. ನಮಗೆ ಮುಂದೆ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಸಹಕಾರ ಸಿಕ್ಕ ಹಾಗೆ ಆಗುತ್ತೆ. ಗುರುವಾರದ ದಿನ ಅತ್ಯಂತ ಶ್ರೇಷ್ಠವಾದ ದಿನ ಆಗಿರುತ್ತೆ ಬಂಗಾರವನ್ನು ತಗೊಳ್ಳೋಕ್ಕೆ. ಅದು ಗುರುವಾರದ ದಿನ ಆಗಿದ್ದು ನಿತ್ಯ ನಕ್ಷತ್ರ ಪುಷ್ಯಮಿ ಆಗಿದ್ದರೆ ಆ ದಿನದಲ್ಲಿ ನೀವು ಬಂಗಾರವನ್ನು ಕೊಂಡ್ಕೊಂಡ್ರೆ ಅದು ಶತಶತವಾಗಿ ಹೆಚ್ಚು ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಅಂದರೆ ಅದೇನು ಮೊಟ್ಟೆ ಮರಿಗಳನ್ನು ಇಡೋದಿಲ್ಲ. ಅದು ತಂದ ದಿವಸದಿಂದ ಅತ್ಯಂತ ಸುಭಿಕ್ಷವನ್ನು ನೀವು ಕಾಣ್ತಾ ಹೋಗ್ತೀರಾ, ಏಳಿಗೆಯನ್ನು ಕಾಣ್ತಾ ಹೋಗ್ತೀರಾ. ಆದ್ದರಿಂದ ಗುರುವಾರದ ದಿನ ಆಗಿದ್ದು ಪುಷ್ಯಮಿ ನಕ್ಷತ್ರವನ್ನು ಹೊಂದಿರತಕ್ಕಂತಹ ದಿನದಂದು ನೀವು ಬಂಗಾರವನ್ನು ಸ್ವಲ್ಪನೇ ಆದರೂ ಪರವಾಗಿಲ್ಲ, ನಿಮ್ಮ ಕೈಯಲ್ಲಿ ಎಷ್ಟು ಹಣದೋ ಅಷ್ಟು ಬಂಗಾರವನ್ನು ತಂದಿಟ್ಕೊಂಡ್ರೆ ನಿಜವಾಗೂ ನೀವು ಅಭಿವೃದ್ಧಿಯನ್ನು ಹೊಂದ್ತೀರ. ಅದು ಆ ಬಂಗಾರ ಹೊರಗಡೆ ಹೋಗೋದು ಇಲ್ಲ, ಹಾಗೂ ಆ ತಂದ ಗಳಿಗೆಯಲ್ಲಿ ಹೆಚ್ಚು ಧನಕನಕ ಸಂಪತ್ತು ನಿಮ್ಮದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ.
ಸೌಭಾಗ್ಯ ಹೆಚ್ಚಾಗುತ್ತೆ. ಮನೆಯಲ್ಲಿ ಇರ್ತಕ್ಕಂತಹ ಸಕಲ ಸಂಪತ್ತು ಸಹ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುತ್ತೆ. ಲಕ್ಷ್ಮೀದೇವಿಯು ಈ ರೀತಿಯಲ್ಲಿ ನಿಮಗೆ ಅತಿಯಾದಂತಹ ಒಂದು ಕೃಪಾ ಕಟಾಕ್ಷವನ್ನು ತೋರ್ತಾಳೆ ಈ ದಿನದಿಂದ ತಂದರೆ. ಇಂತಹ ಒಂದು ನಕ್ಷತ್ರದಲ್ಲಿ ತಂದಾಗ ಇದನ್ನು ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತಾರೆ. ಗುರು ಪುಷ್ಯಾಮೃತ ಯೋಗದಲ್ಲಿ ಗುರು ಮತ್ತು ಪುಷ್ಯಮಿ ನಕ್ಷತ್ರದಲ್ಲಿ ಉಂಟಾಗ್ತಕ್ಕಂತಹ ಅಮೃತ ಯೋಗ. ಅಮೃತ ಅಂತಲೇ ಹೇಳಿದ್ರೆ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು, ನಶ್ವರ ಆಗದೆ ಇರ್ತಕ್ಕಂಥದ್ದು, ಶಾಶ್ವತವಾಗಿ ಉಳಿಸ್ತಕ್ಕಂಥದ್ದು ಅನ್ನುವಂಥ ಅರ್ಥ ಇದೆ. ಆದ್ದರಿಂದ ಗುರುಪುಷ್ಯಾಮೃತ ಯೋಗ ಯಾವ ದಿನದಲ್ಲಿ ಬಂದಿರುತ್ತೆ ಅನ್ನೋದನ್ನು ನೀವು ಕ್ಯಾಲೆಂಡರ್ ಇಟ್ಕೊಂಡು ನೋಡಿದರೆ ಗೊತ್ತಾಗುತ್ತೆ. ಗುರುವಾರ ಆಗಿರಬೇಕು, ಪುಷ್ಯಮಿ ನಕ್ಷತ್ರ ಆಗಿರಬೇಕು. ಸಾಧಾರಣವಾಗಿ ವರ್ಷದಲ್ಲಿ ಒಂದು ಸಾರಿ ಬರುತ್ತೆ ಗುರುಪುಷ್ಯಾಮೃತ ಯೋಗ. ಅದೇ ಪುಷ್ಯಮಿ ನಕ್ಷತ್ರ ಬೇರೆ ವಾರಗಳಲ್ಲಿದ್ದರೆ ಅದು ಅಷ್ಟೊಂದು ಶ್ರೇಯಸ್ಕರವಲ್ಲ. ಅವಾಗ ಅದನ್ನು ತಗೊಳ್ಬೇಕಂತ ಏನೂ ಇಲ್ಲ. ಗುರುವಾರದ ದಿನ ಆಗಿದ್ದು ಪುಷ್ಯಮಿ ನಕ್ಷತ್ರ ಇದ್ದಾಗ ಮಾತ್ರ ಗುರುಪುಷ್ಯಾಮೃತ ಯೋಗ ಬರುತ್ತೆ. ಇನ್ನು ಉಳಿದ ಹಾಗೆ ಯಾವ ನಕ್ಷತ್ರ ಯಾವ ದಿನಗಳಲ್ಲಿ ತಗೊಳ್ಬೋದು ಅನ್ನೋದಂತ ನೋಡೋದಾದರೆ, ಇನ್ನು ಬುಧವಾರ ಮತ್ತು ಸೋಮವಾರದ ದಿನ ನಾವು ಚಿನ್ನವನ್ನು ತಗೊಂಡು ಬಂದರೆ ಅದು ಮಧ್ಯಮವಾದು, ಅಷ್ಟು ಶ್ರೇಯಸ್ಸನ್ನು ತಂದುಕೊಡುವಂಥದ್ದಲ್ಲ. ಅದನ್ನು ಬಿಡ್ಬೋದು, ಅಧಮ ಅಲ್ಲದೆ ಇದ್ದರೂ ಸಹ ಮಧ್ಯಮ ಪರಿಣಾಮವನ್ನು ಕೊಡುತ್ತದು, ಪ್ರಗತಿಯನ್ನು ಕೊಡುತ್ತೆ. ಆದ್ದರಿಂದ ಅದನ್ನು ಬಿಡೋದೊಳ್ಳೆಯದು. ಹಾಗಾದರೆ ಮತ್ತು ಶುಕ್ರವಾರದ ದಿನ ಚಿನ್ನವನ್ನು ತರಬೇಕು. ಅದರಲ್ಲೂ ಸಹ ಶುಕ್ರವಾರದ ದಿನ ಪುಬ್ಬ ನಕ್ಷತ್ರ ಬಂದಿರತಕ್ಕಂತಹ ದಿನ ಯಾವುದು ಅಂತ ನೋಡಿಕೊಂಡು ನೀವು ಆ ದಿನದಲ್ಲಿ ಚಿನ್ನವನ್ನು ತಂದರೆ ಅತ್ಯಂತ ಶ್ರೇಯಸ್ಸು, ಹೆಚ್ಚು ಪ್ರಗತಿಯನ್ನು ಅದು ಕೊಡುತ್ತೆ. ನಿತ್ಯ ನಕ್ಷತ್ರ ಪುಬ್ಬ ಇರ್ತಕ್ಕಂತಹ ದಿನ ಶುಕ್ರವಾರ ಆಗಿರಬೇಕು, ಪುಬ್ಬ ನಕ್ಷತ್ರ ಇರಬೇಕು. ಆ ದಿನದಲ್ಲಿ ನೀವು ಚಿನ್ನವನ್ನು ತಂದರೆ ಅತ್ಯಂತ ಯಶಸ್ಸನ್ನು, ಅತ್ಯಂತ ಪ್ರಗತಿಯನ್ನು ಹೊಂದ್ತೀರಾ. ಇದನ್ನು ಉಳಿದು ಹೇಳೋದು ಅಂತಾದರೆ, ಪ್ರತಿ ಗುರುವಾರ ಹಾಗೂ ಪ್ರತಿ ಶುಕ್ರವಾರದಲ್ಲಿ ನೀವು ಚಿನ್ನವನ್ನು ಕೊಂಡ್ಕೊಳ್ಬೋದು. ವಾರದಲ್ಲಿ 2 ದಿನದಲ್ಲಿ ಮಾತ್ರ 2 ದಿನಗಳು ಮಾತ್ರ ಅತ್ಯಂತ ಶ್ರೇಯಸ್ಕರವಾಗಿರ್ತಕ್ಕಂತಹ ಚಿನ್ನ ಆಗಿರ್ತವೆ. ಆದ್ದರಿಂದ ವಾರದಲ್ಲಿ 2 ದಿನಗಳು ಮಾತ್ರ ನೀವು ಚಿನ್ನವನ್ನು ಕೊಂಡ್ಕೊಳ್ಳೋಕ್ಕೆ ಮೀಸಲಾಗಿಡಬೇಕು. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಒಳ್ಳೆಯ ದಿನಗಳು ಯಾವುದಿದೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕು. ಈಗ 2024ರಲ್ಲಿ ಮೇ ತಿಂಗಳು 15ನೇ ತಾರೀಕು ಆಗಿದೆ. ಇವಾಗ ನಂತರದಲ್ಲಿ 15ರ ನಂತರದಲ್ಲಿ ಎಷ್ಟು ಗುರುವಾರಗಳು ಬರ್ತವೆ ಹಾಗೂ ಎಷ್ಟು ಶುಕ್ರವಾರಗಳು ಬರ್ತವೆ ಅನ್ನೋದನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಆ ಗುರುವಾರದ ದಿನದಲ್ಲಿ ಯಾವ ದಿನಾಂಕದಲ್ಲಿ ಗುರು ಪುಷ್ಯಮಿ ಯೋಗ ಪ್ರಾಪ್ತ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಹಾಗೆಯೇ ಶುಕ್ರವಾರದ ದಿನಗಳಲ್ಲಿ ಪುಬ್ಬ ನಕ್ಷತ್ರ ಯಾವ ತಾರೀಕಿನಲ್ಲಿ ಬರ್ತಾ ಇದೆ ಅನ್ನೋದನ್ನು ಸಹ ನೀವು ಗುರ್ತು ಹಾಕ್ಕೊಳ್ಳಿ. ಅವೆರಡು ದಿನಗಳಲ್ಲಿ ನೀವು ನೋಡಿಕೊಂಡು ಚಿನ್ನವನ್ನು ತಂದರೆ ಅದು ಹೆಚ್ಚು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಈಗ ನಾನು ಗಮನಿಸಿಕೊಂಡ ಹಾಗೆ 2024ರಲ್ಲಿ ದಿನಾಂಕ ಬರುತ್ತೆ ಅನ್ನೋದನ್ನು ನೋಡೋಣ. ಶುಕ್ರವಾರದ ದಿನ ನೋಡೋದಾದರೆ ಮೇ ತಿಂಗಳ 17ನೇ ತಾರೀಕಿನಂದೇ ಪುಬ್ಬ ನಕ್ಷತ್ರ ಇದೆ. ಶುಕ್ರವಾರದ ದಿನವೂ ಆಗಿದೆ, ಪುಬ್ಬ ನಕ್ಷತ್ರನೂ ಇದೆ. ಇಲ್ಲಿ ನೀವು ಒಳ್ಳೆಯ ಹೊರೆಗಳನ್ನು ನೋಡ್ಕೊಂಡ್ಬಿಟ್ಟು ಸಮಯವನ್ನು ನೋಡಿಕೊಂಡು ರಾಹುಕಾಲವನ್ನು ಹೊರತುಪಡಿಸಿ, ಗುಳಿಕೆ ಕಾಲ, ರಾಹುಕಾಲ, ಯಮಗಂಡ ಕಾಲ ಇವುಗಳನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಇನ್ನೊಂದು ವಿಶೇಷ ಅಂದರೆ ಸ್ನೇಹಿತರೆ, ನವೆಂಬರ್ ತಿಂಗಳ 21ನೇ ತಾರೀಕು ಬಂಗಾರವನ್ನು ಕೊಂಡ್ಕೊಳ್ಳಿಕ್ಕೆ ಗುರು ಪುಷ್ಯಾಮೃತ ಯೋಗ ಘಟಿಸ್ತಾ ಇದೆ. ನವೆಂಬರ್ 21, 2024. ನೀವು ಈಗಲೇ ಹಣವನ್ನು ಜೋಡಿಸಿಟ್ಕೊಂಡು ಆ ದಿನದಲ್ಲಿ ಬಂಗಾರವನ್ನು ಖರೀದಿ ಮಾಡಿ ಮನೆಗೆ ತರ್ತಕ್ಕಂತಹ ಕೆಲಸವನ್ನು ಮಾಡಬೇಕು. ಮನೆಗೆ ತಂದ ಮೇಲೆ ಅದನ್ನು ಅರಶಿನ ನೀರಿನಲ್ಲಿ ತೊಳೆದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಅದನ್ನು ಧರಿಸ್ಕೊಳ್ಬೇಕು. ಅದಕ್ಕಿಂತ ಮೊದಲು ಮೈಗೆ ಅದನ್ನು ತಾಗಿಸ್ಕೊಳ್ಳೋದು ಅಷ್ಟು ಸೂಕ್ತವಲ್ಲ. ಆದ್ದರಿಂದ ಇವೆರಡು ದಿನಾಂಕಗಳಲ್ಲಿ ನೀವು ಬಂಗಾರವನ್ನು ಖರೀದಿ ಮಾಡಲಿಕ್ಕೆ ರೆಡಿ ಆದರೆ ಒಳ್ಳೆಯದು. ಉಳಿದ ಹಾಗೆ ಈ ಮೊದಲೇ ಹೇಳಿದ ಹಾಗೆ ಶುಕ್ರವಾರ ಮತ್ತು ಗುರುವಾರದ ದಿನಗಳಲ್ಲಿ ಸಮಯವನ್ನು ನೋಡಿಕೊಂಡು ನೀವು ಚಿನ್ನವನ್ನು ಖರೀದಿ ಮಾಡಿ ಮನೆಗೆ ತರಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.